ಶಕ್ತಿ ವಂದಿತನಾದ ಅರ್ಜುನನೆಂಬ ದುರ್ಜನನೇ ದುರ್ಯೋಧನನೇ ಹೊಳಿರೆ ಪಾಂಡವರು ಜಗತ್ಪಂಡರು ಪಾಷಂಡರು ಅಪ್ರಚಂಡರು ಪಂಡರಿಕಂ ಕೊಂಡು ಕುರಿಯಿಂದ ಬೆರಗಾಗುವಂತೆ ಗೋದಂಡ ಪಂಡಿತರ ಭುಜಫಲದಂಡ ಎಲ್ಲ ಈ ಅರ್ಜುನನ ಬಲಧ್ಯಯನೇ ಗಂಧರ ಗಂಡ ಗುರುಕುಲ್ಲೇಶ್ವರನಲ್ಲಿ ನಿನ್ನ ಪುಂಡಾಟತನವನ್ನು ತೋರ ಬಂದೆಯೋ ಸುಮ್ಮನೆ ತಲೆ ತಗ್ಗಿಸಿಕೊಂಡಿರು ಬಂಡ ಎತ್ತವಾದ ನಿನ್ನ ಘಾತಕನಾದ ಕುನ್ನಿ ಕವರವನಿಯೇ ಅರ್ಜುನ ಬಲಧ್ಯಯನೇ ಹಿಂದಕ್ಕೆ ಗುರು ದಕ್ಷಿಣೆಯ ಉದ್ದೇಶಕ್ಕಾಗಿ ಪಾಂಚಾಲ ನಗರಕ್ಕೆ ಹೋಗಿ ದ್ರುಪದ ರಾಜನಮ್ಮೆಡೆದು ದ್ರೋಣರಿಗೆ ತಮ್ಮಪ್ಪಿದವನನ್ನು ಆ ದ್ರುಪದನಲ್ಲಿ ಯುದ್ಧ ಮಾಡಲಾರದೆ ಕೈಲಾಗದ ಏಡಿಯಂತ ಹಿಂದಕ್ಕೆ ಓಡಿ ಬಂದ ಎಂಬೇಡಿಯ ನೀನು ಅಥವಾ ಅರ್ಜುನ ಬಲಧ್ಯಯನೇ ಆಗಿಲ್ಲದ ಪೌರುಷ ಈಗ ಎಲ್ಲಿಂದ ಬಂತಲ್ಲ ಕುಲ್ಲ ಹೆಚ್ಚಿಗೆ ಮಾತನ್ನಾಡಿದರೆ ಮುರಿಯುವನ ದುರ್ಜನ ಶಿಖಮಣಿಯಾದ ಅರ್ಜುನನೇ ದುಷ್ಟ ಕರ್ಣನೇ ನಿರ್ಜರರಂತೆ ಹೋಗಿ ಕುರುವರನಲ್ಲಿ ಲಜ್ಜೆ ಕೆಟ್ಟ ಲಿಜ್ಜ ಜೀವಿಯಂತೆ ಇರದೇ ಎನ್ನೇಳು ನಿನ್ನ ದೌರ್ಜನ್ಯ ತೋರಿ ಬರುವ ಭ್ರಷ್ಟ ಎಲ್ಲ ಭ್ರಷ್ಟ ನಿನ್ನ ಹೆಂಡತಿಯ ಮಾನ ಏನಮ್ಮ ಮಾಡಿಸುವ ನೀನು ಅಂತ ಗಂಡಗಲಿ ಆದರೆ ಬಿಡಿಸುವ ಮೂರು ಲೋಕದಲ್ಲಿ ನಾವೇ ಬಲಿ ಬಲ್ಲಿದರೆ ಎಂದು ಕೇಳಲಕ್ಕೆ ನಾಚಿಕೆ ಆಗೋದಲ್ಲ ಬಂಡ ಆರಿಸುವನ ನಿನ್ನಯ ಗುಂಡ ಕಾರಣ ಎಲ್ಲ ಅರ್ಜುನ ನಮ್ಮ ಪಟ್ಟದ ರಾಣಿಗಳನ್ನು ತಟ್ಟನೆ ಎಳೆದುಕೊಂಡು ಬಾ ಎಂದು ಹೇಳುವ ನಿನ್ನ ನಾಲಿಗೆಯಂ ತಟ್ಟನೆ ಎಲ್ಲ ಮುರುಕ ಎಲ್ಲ ದುರನಾದ ಅರ್ಜುನ ನಿನ್ನ ರಕ್ಕಂಗಳಂ ಬಿಟ್ಟು ಗುಡ್ಡೆ ಮುರುಕ ನಿನ್ನ ಗುತ್ತಿಗೆಯಂ ಕತ್ತರಿಸಿ ಸುತ್ತಮುತ್ತಲೂ ಕಾದಿರುವ ಪಿಚಾಚಿಗಳ ತಂಡಕ್ಕೆ ದಂಡಿಯಾಗಿ ಗುಣಪಡಿಸುವನು ನೋಡ ಪುಂಡ ಮನದರೆ ಎಜ್ಜಳಿ ಕಾಳಿಂಗ ಇವರು 251 ರೂಪಾಯಿಯನ್ನು ಕರ್ಣನ ಪಾತ್ರ ಮಾಡಿದವರಿಗೆ ಯಶೋಧಂಡ ಮಂಡಿತನಾದ ಹೆಂಡತಿಯನ್ನು ಈ ಪುಂಡ ಮನುಜರಿಗೆ ಒಪ್ಪಿಸಿ ಬೊಂಡು ಮಾಡಬಹುದಂಕೊಂಡು ಊರುರಾಯರ ನಗಬರ ಶೀಘ್ರವಾಗಿ ನಮ್ಮಂತ ಯಶೋಧಂಡಂದಿರಿದ್ದು ಈ ಪುಂಡರ ಭಯಕ್ಕೆ ಅಂಜಿ ಅಳಕುವುದಕ್ಕೆ ಒಂದು ನಿಯಮ ಕೊಟ್ಟು ಪರೀಕ್ಷಿಸು ಬಾಬುರೇ ಈ ಪುಂಡ ಕವರವರ ಗಜದ ಇಂಟಿಗೆ ಮುರುಗ ರಾಜನಂತೆ ಮಕ್ಕು ಮುರಿಯುವನು ನೋಡು ದುರ್ಯೋಧನನ ಸೊಕ್ಕು ಜಾಗ್ರತೆಯಿಂದ ನೇಮಂ ಕೊಡು ಧರ್ಮ ನಂಬರ ಜಾಗ್ರತೆಯಿಂದ ಅಪ್ಪಣೆಯಂ ಕೊಡು ಧರ್ಮಭೂಪ ಆರಿಸ ಬರವ ನೋಡು
ಓಹೋ ಮೋಹಿತಲದಿ ಮಹಾಸೂರನಾದ ಸಹೋದರನಿಯೇ ಕೇಳು. ಅಗ್ರಜನೆಯ ಚೆನ್ನಾಗಿ ಹೇಳು. ಈ ಕಿರಿಕೂಳರಂ ಸಂಹರಿಸುವ ದುರಧೀರನೇ ಸರಿ, ಆ ಆದರೆ ಒಂದು ನೀತಿ ಹೇಳುವನು, ಚೆನ್ನಾಗಿ ಕೇಳು. ಅಗ್ರಜ ಸಮಸ್ತಾರವಾಗಿ ಹೇಳು. ಶಾಂತ ಕವಚೇನಿ ಕ್ರೋಧಾನ್ವಿ ಶಾಶ್ವತಃ. ತಮ್ಮ ಅರ್ಜುನ ಇದರ ತಾತ್ಪರ್ಯವೇನೆಂದರೆ, ಅಗ್ರಜ ಅದರ ತಾತ್ಪರ್ಯವೇನು? ಸಂತತವಾದ ಶಾಂತ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವು. ಸಿಟ್ಟು ಎಂಬುವುದು ಕೆಟ್ಟ ಶತ್ರುವು ತಮ್ಮ. ಆ ಆದ ಕಾರಣ ಮೇದಿನಿಯುವ ಸಿಟ್ಟು ಎಂಬುವುದು ಕಡೆಗೆಟ್ಟು ಶಾಂತಿ ಎಂಬ ಕವಚವನ್ನು ತೊಟ್ಟು ಹಿರುವುದು ಬಲಮಟ್ಟಸವು. ಅಹೋ ತಮ್ಮ ಅರ್ಜುನ, ಅಗ್ರಜ ನಮಗೆ ಎಷ್ಟು ಸಿಟ್ಟು ಬಂದರೂ ಸಂತೋಷ ತಾಳಿರಬೇಕು. ಸಂತೋಷಂ ನಂದನಂ ಹನಂ ಹಂಬುವ ಹಾಗೆ ಆಕ್ಷಯವಾದ ಸಂತೋಷವೇ ಪ್ರತ್ಯಕ್ಷ ಕಲ್ಪವೃಕ್ಷವೆಂದು ಚೆನ್ನಾಗಿ ತಿಳಿಯಬೇಕು. ಆ ಆದ ಕಾರಣ ಈ ಕಿರಿಕೂಳರಾದ ಕೌರವರಂ ಘಾಷಪಡಿಸಿದರೆ ವಾಸುದೇವನು ಎಂದಿಗೂ ಮೆಚ್ಚಲಾರನು. ಆದ ಕಾರಣ ಎಷ್ಟು ಮಾತ್ರಕ್ಕೂ ಅಪ್ಪಣೆಯಂ ಕೊಡಲಾರನು ಪಾರ್ಥ ದುರದೊಳಗಿ ಸಮರ್ಥ. ಓ ಧರ್ಮನಂದನ, ಅಹೋ ಸುಯೋಧನ, ಈಗಿನ ವ್ಯಾಳದಲ್ಲಿ ಖ್ಯಾತ್ಯಂ ಪಡೆದು ದೂತ್ಯ ಮುಖದಲ್ಲಿ ಸತಿ ಸೋದರನ ಸೋತು ನೀನು ಮತ್ತು ನಿನ್ನ ಸೋದರರು ಎನ್ನ ಸ್ವಾಧೀನರಾದಿರಿ. ಸೈ ಫಲ ಫಲ. ನಿನ್ನ ಸತಿಗಳಾದ ದ್ರೌಪದಿ ನಮ್ಮ ಚಾಕರಿಯಲ್ಲಿ ಇರುವ ಎಂದು ಕರೆದರೆ ಬಳಿರೇ ದೃಷ್ಟ ಭ್ರಷ್ಟ ಎಂದು ಒಟಗುಡ್ತೇವಳು. ಅಹೋ ಧರ್ಮನಂದನ, ಸುಯೋಧನ, ಗಮ್ಯಗಾರದ ನಿಮ್ಮ ತಮ್ಮಂದಿರು ಅಮ್ಮಿನಿಂದ ಸಮ್ಮತಿ ಇಲ್ಲದೆ ಮಾತನಾಡುವರು. ಅಹೋ ಧರ್ಮನಂದನ, ಸುಯೋಧನ, ಶೀಘ್ರವಾಗಿ ನಮ್ಮ ಆಜ್ಞೆಗಳನ್ನು ಶೀಘ್ರವಾಗಿ ನೇಮಿಸು. ಇಲ್ಲವೇ ಅಪರಾಧವಾಯ್ತೆಂದು ನೀನು ಮತ್ತು ನಿನ್ನ ತಮ್ಮಂದಿರು ಶಿರವಾಗಿ ಬೇಡಿಕೊಂಡರೆ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ಈ ಕ್ಷಣವೇ ಕೊಟ್ಟು ಕೀರ್ತಿಯನ್ನು ಪಡಿತೇನೆ. ಧರ್ಮನಂದನ, ನೋಡಲಾರ ನಿಮ್ಮ ಬಂಧನ. ಅಹೋ ಸುರವರಗಿರಿ ಧೇರನಾದ ಕುರುರಾಯರೇ, ಅಹೋ ಧರ್ಮನಂದನ, ಘಾತಕತನವನ್ನು ಬಿಟ್ಟು ಪ್ರೀತಿಯಿಂದ ಬಂದು ನೀತಿಯೆಂಬ ಹೇಳವನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ಧರ್ಮನಂದನ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ನಿತ್ಯಂ ಸನ್ನಿಹಿತೋ ಮೃತ್ಯೋ ಕರ್ತವ್ಯೋ ಧರ್ಮ ಸಂಗ್ರಹ. ಎಲ್ಲ ಮೂಢನಾದ ದುರ್ಯೋಧನ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಧರ್ಮನಂದನ? ಈ ಧರಾತಲದಲ್ಲಿ ಶರೀರವು ಸ್ಥಿರವಲ್ಲ, ವರಸಂಪದವು ಶಾಶ್ವತವಾಗಿರುವುದಿಲ್ಲ. ಬದುಕಿದಷ್ಟು ಕೀರ್ತಿ ಸಂಪಾದಿಸಬೇಕು. ಅಸತ್ಯಕ್ಕೆ ಮೃತ್ಯವು ಬೆನ್ನತ್ತಿರುವುದೆಂದು ಚೆನ್ನಾಗಿ ತಿಳಿಯಬೇಕು. ಅದು ಆದ ಕಾರಣ ನಿರ್ಮಲವಾದ ಧರ್ಮವೇ ಸ್ಥಿರವೆಂದು ಗ್ರಹಿಸಬೇಕು. ಅದು ಯಾತಕ್ಕಂದರೆ, ಅದು ಯಾತಕ್ಕೆ ಧರ್ಮನಂದನ? ಹರಿಷಡ್ವರ್ಗಗಳಿಂದ ನಿರ್ಗಮಿತವಾದ ಸ್ವರ್ಗದ ಮಾರ್ಗವು ಶೇರ್ಘೊಡದ ಈ ದುರ್ಗುತಿಗೆ ಕೆಡಹುವುದು. ಆದ ಕಾರಣ ಇಂಥ ರಾಗದ್ವೇಷಗಳಳಿದು ಧರ್ಮಾತ್ಮನಾಗಿದ್ದರೆ ಧಾರ್ಮಿಕರು ಮೆತ್ತುವರು. ನಿರ್ಮಲವಾದ ಕೀರ್ತಿ ಬರುವುದು. ಕೇಳು ದುರ್ಯೋಧನ, ಬಿಡು ನಿನ್ನ ಮೂರ್ಖತನ. ಓ ನಿರ್ಮಲ ಚಿತ್ತನಾದ ಧರ್ಮರಾಯರೇ, ಕಾರಣ ನಿನ್ನ ತಮ್ಮಂದಿಯರ ಸಮ್ಮತದಿಂದ ಸುಮ್ಮನೆ ನಮ್ಮ ಆಜ್ಞಾಬದ್ಧರಾಗಿ ಬಿದ್ದಿರದೇ ಅಮ್ಮಿನಿಂದ ಕುಚೇಷ್ಟ ಮಾಡಿರುವರು. ನಿಮ್ಮ ಸಕಲ ಸಾಮ್ರಾಜ್ಯವೋ ಮತ್ತು ನಿನ್ನ ಸತಿ ಸಹೋದರರು ನಮ್ಮ ವಸರ ಆದ ಮೇಲೆ ಸುಮ್ಮನೆ ಸುಲ್ಲಕಗಳಂತೆ ಬಿದ್ದಿರದೇ ಅಮ್ಮಿನಿಂದ ಬಾಯಿಗೆ ಬಂದಂತೆ ಬೊಗಳುವೆ. ಎಲ್ಲ ಬಾಯಿಗೆ ಬಂದಂತೆ ಬೊಗಳುವೆ. ಫಲವೇನೋ ಧರ್ಮರಾಯ, ನಿನ್ನ ತಮ್ಮಂದಿಯರ ಸಮ್ಮತದಿಂದ ಸುಮ್ಮನೆ ನಮ್ಮ ಚೆನ್ನಾಗಿ ಬುದ್ಧಿಯಮ್ಮ ಪೇಳ ಧರ್ಮಜ, ನಾ ಹೇಳೋ ಮಾತೆ ಸಹಜ. ಅಹೋ ದುರ್ಗುಣ ಪೂರ್ಣನಾದ ಕರ್ಣ, ಕ್ರೂರ ದುರಾಚಾರ ದುರ್ವಿಚಾರ ದುಷ್ಟ ದುರ್ಯೋಧನನಲ್ಲಿ ನೀನು ಸೇರಿ ಶ್ರೇಷ್ಠ ಗುಣಮಂ ನಷ್ಟಗೊಳಿಸಿ ದುಷ್ಟ ಗುಣದ ಪಟ್ಟು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿದು ಕೆಟ್ಟು ಹೋಗುವುದು ನಿನಗೆ ಇಷ್ಟವಾಗಿದೆ. ಕರ್ಣ,
ಧರ್ಮರಾಯ, ಮೂಡೋ ಮೂರ್ಖೋ ಘಾದ್ರಪೋ ಹೇಕೋ ರಾಜ ಎನ್ನುವಂತೆ ಮೂಢನಾದ ನೀನು, ಮೂರ್ಖನಾದ ದುರ್ಯೋಧನನು, ದುಶ್ಶೀಲವಶ್ಯನಾದ ದುಸ್ಸಾಧನನು, ಹ, ಈ ಮೂರು ಜನರು ಒಂದಾಗಿ ಪರರಂ ನಿಂದಿಸಿ ದುಃಖಮಂ ಹೊಂದಿಸಿ ಕಷ್ಟಪಡಿಸಿದ್ದೇ ಸಾಕು. ಇದು ನಿಮಗೆ ಬಹು ಚಂದವಾಗಿ ತೋರುವುದು ಕರ್ಣ ಭುವನವರ್ಣ. ಅಹೋ ಪ್ರಾಣೇಶ್ವರ, ಕಾಂತ, ಕಾಂತಿ, ಏನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೇ ರಮಣ? ಸ್ವಲ್ಪ ಶಾಂತಳಾಗಬೇಕು ಸುಂದರಿ. ಹೇಳುವನೆ ಕೇಳು. ಅದು ಏನು ಚೆನ್ನಾಗಿ ಹೇಳು. ಧರ್ಮ ಜಾತೇರೆ ಬೆಳೆಸೋ ಅಭಿಮಾನವ ಗೋಳೆಸೋ ಗೋಳೆಸೋ ಧರ್ಮ ಜಾತೇರೆ ಬೆಳೆಸೋ. ಕಾಂತ, ಕಾಂತಿ, ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಚೆಡೆ ಮೊಡೆ ಪೇಡೆ ಗನ್ನ ಹಾಡೆ ಗಾಡೆ ಗೆಳೆಯವನು. ಕಾಂತಿ, ಚೆನ್ನಾಗಿ ಹೇಳು. ಚೆಡೆ ಮೊಡೆ ಪೇಡೆ ಗನ್ನ ಹಾಡೆ ಗಾಡೆ ಗೆಳೆಯವನು. ತೋರೋಳನ ಸಾದೆಯನ್ನ ತೋರಣನ ಸಾದೆಯನ್ನ ಬಾಳೆದೆನ್ನೋಳೆತೋ ಲಾಳೆತೋ ಧರ್ಮ ಜಾತೇರೆ ಬೆಳೆಸೋ. ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಹೇ ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿದೆಯಾ ವಲ್ಲಭ? ಕಾಂತ, ಕಾಂತಿ, ಹಡೆಗಡೆಗೆ ಎನ್ನ ಜಡೆಮಡಿಯನ್ನು ಪಡೆದ ಎಳೆದಾಡ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೀತಿರುವನು. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದೆ ರಮಣ, ಸನ್ಮೋಹನ ಬೇಡ. ಹೇ ರಮಣಿ, ಹೇಳುವುದು ಕೇಳು. ನಾ ಹೇಳು. ಮೊಡದಿ ಮಣಿಯೇ ಕೇಳೆ ಸುಂದರಿಯೇ, ಮೊಡದಿ ಮಣಿಯೇ ಕೇಳೆ ಸುಂದರಿಯೇ, ಪರೆ ಎನ್ನಯ ರಾಣಿ ಮೊಡದಿ ಮಣಿಯೇ ಕೇಳೆ ಸುಂದರಿಯೇ. ದೂತನಾಡಿ ತೋರಿಯೆಂದೋ ಮನದ ವ್ಯಥೆಯು ಇನ್ನೋ. ದೂತನಾಡಿ ಸೋತಿಯೆಂದೋ ಮನದ ವ್ಯಥೆಯು ಇನ್ನೋ. ನೀ ಎನ್ನೊಳಿಂದ ಮರಗದಿನ್ನೋ, ನೀ ಎನ್ನೊಳಿಂದೋ ಮನವನೊಂದೋ ಮರಗದಿನ್ನೋ. ಸಹಿತನಿ ತಾಪವ ಬರೇ ಎನ್ನಯವೋ ರಾಣಿ ಮೊಡದಿ ಮಣಿಯೇ ಕೇಳೆ ಸುಂದರಿಯೇ, ಮೊಡದಿ ಮಣಿಯೇ ಕೇಳೆ ಸುಂದರಿಯೇ. ಅಹೇ ನಾರಿ ರತ್ನವೇ, ಹಾರ್ಯರು ಹೇಳುವುದೇನೆಂದರೆ ಸರ್ವಕಾಲೇ ವಸತ್ತರ್ವ ನರಕೋಪ ಪರಿತ್ರಾಗತೆ ಅನ್ನುವ ರೀತಿ ಈ ಊರ್ವಿಯೊಳ ಸರ್ವವು ಕಾಲಾಧೀನವೆಂತಲೂ ತಿಳಿಯಬೇಕು. ಹೆಗ್ಗಳವಾದ ದುಃಖಮಂ ಲೆಕ್ಕದಲ್ಲಿಡದೆ ಇರಬೇಕು. ಸುಂದರಿ, ಸುಂದರ, ಇದಕ್ಕೊಂದು ನೀತಿ ಹೇಳುವನ್ನು ಕೇಳು. ಚೆನ್ನಾಗಿ ಹೇಳು. ಅವಶ್ಯೋಪವಿ ಎನ್ನುವ ಮಹತ್ತರವಾದ ವಾಕ್ಯದಂತೆಯೇ ಅನುಸರಿಸಿ ನಡೆಯಬೇಕು. ಇದರ ವಿಚಾರವನ್ನು ತಿಳಿದಂತವರು ಮಹಾಪ್ರಸಾದವೆಂದು ವಹಿಸುವರು. ಹೇ ರಮಣಿ, ರಮಣ,
ಇಂದಕ್ಕೆ ದಶರಥ ತನಯನಾದ ಶ್ರೀರಾಮಚಂದ್ರನು ತನ್ನ ಚಿಕ್ಕ ತಾಯಿಯ ಮಾತು ಮಹಾಪ್ರಸಾದವೆಂದು ಶಿರಸಾವಹಿಸಿ ಅರಣ್ಯಮಂ ಸೇರಿ ಕಷ್ಟಪಡಲಿಲ್ಲವೇ? ಆದರೂ ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ರಾಮೇಶ್ವರನಿಗೆ ಹೋದರೂ ಹಾ ಶನೇಶ್ವರನು ಬಿಡನೆಂಬ ಗಾದೆಯಂತೆ ವೇದಗಳು ಸಾರುತ್ತಿರುವವು. ಅಯ್ಯೇ ಸುಂದರಿ, ತಪೋನಿಷ್ಠರಾದ ಸಾಧು ಜನರಾದರೂ ಬಾಧೆಗಳು ಬಂದಾಗ ನೊಂದುಕೊಳ್ಳದೆ ಹಿರರು. ಹರವಿಂದನಾಭನಾದ ಗೋವಿಂದನ ಪಾದಂಗಳು ಹಂದ ಚಂದದಿ ಮನದೋಳು ಹೊಂದಿಸಿ ಭ್ರಾಂತಿಗಳು ಕುಂದಿಸಿ ಮಹಾಶಾಂತಿಯನ್ನು ತಾಳಿರಬೇಕು ನಾರೀಮಣಿ ಧೇಮಣಿ. ಅಹೋ ರಮಣ, ರಮಣಿ, ಇದು ಅಲ್ಲದೆ ಮತ್ತೆ ಹೇಳುವನೆ ಕೇಳು. ಅದು ಏನು ಚೆನ್ನಾಗಿ ಹೇಳು ರಮಣಿ. ಕಳಾನ ಬಂಗೆನ್ ನಾನು ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದೆ ರಮಣ, ಸಂದೋಹದ ಬೇಡ. ಇದು ಅಲ್ಲದೆ ಮತ್ತೆ ಹೇಳುವರು ಕೇಳು ಸುಂದರಿ. ಚೆನ್ನಾಗಿ ಹೇಳು ಕಾಂತ. ಯಾರಿಂದ ನಮಗೆ ಹಿಂದೂ ಕುಂದು ಬಂದಿತೆಂದು, ಯಾರಿಂದ ನಮಗೆ ಹಿಂದೂ ಕುಂದು ಬಂದಿತೆಂದು, ಆ ಬ್ರಹ್ಮದೇವ ಬರದ ಬರಹ ಮೀರದೆಂದು, ಆ ಬ್ರಹ್ಮದೇವ ಬರದ ಬರಹ ಮೀರದೆಂದು, ಸಹಿತನಿ ತಾಪವ ಸೋಕವ ಬರೇ ಎನ್ನಯವೋ ರಾಣಿ, ಮೊಡದಿ ಮಣಿಯೇ ಕೇಳೆ ಸುಂದರಿಯೇ, ಮೊಡದಿ ಮಣಿಯೇ ಕೇಳೆ ಸುಂದರಿಯೇ. ಅಹೇ ಕಮಲ ಚರಣವುಳ್ಳ ತರಣೀಮಣಿ, ಈ ಧಾರಣಿಯೋಳಿರಿತ ದುರಿತ ಚರಿತದಿಂಬರಿತರಾದ ನರರಿಗೆ ವಿಧಿಯು ತರ ತರನೆ ನೆರೆದು ಭರದಿಂದ ಬರದ ವಿಧಿ ಬರಹವು ತಪ್ಪುವುದಿಲ್ಲ. ಕಪ್ಪು ಗೊರಳನ ಸಾಕ್ಷಿ ಹಪ್ಪಿಕೊಂಡು ಗಪ್ಪನಿಯೇ ಬರುವುದು ಒಪ್ಪಾಗಿ ಕೇಳಿಯೇ ಕುಂದರ ವದನೆ. ಇಂದಿನ ಜನ್ಮದಿ ಚಂದವಾಗಿ ಮಾಡಿದ ಪಾಪ ಸಂದೋಹವು ಸಂದೇಹವಿಲ್ಲದೆಯೇ ಇಂದಿಗೆ ಬಂದು ಸಂಧಿಸಿ ಬಂದಿರುವುದು. ಅಹಿಯ ಸುಂದರಿ, ಕಂದಿ ಕುಂದಿ ಒಬ್ಬರಿಂದ ಬಲು ನೊಂದೆನೆಂದು ಅನ್ನುವುದು ತರವಲ್ಲ ಎಂದು ಮುಖಿ. ಭೀಕರ ಶೋಕವು ಸಾಕು ಶ್ರೀಕರವಾಗಿ ಸಕ್ಕರೆ ಹಾಲು ಸವಿದು ಮುಕ್ಕಿದ ಸಂತೋಷ ತಂದದೆ ಮಿಕ್ಕಿದ ನುಡಿಗಳನ್ನು ಕೇಳು. ಅದು ಏನೆಂದರೆ, ಯಸ್ಮಿಂಚಾಯ ನತಯಚ್ಚ ವಚ್ಚಯ 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 ವಚ್ಚಯಾಂತ್ರ ಶುಭಾ ಶುಭಾ ಆತ್ಮಕರ್ಮ ತಸ್ಮಚೇತನಃ ಚಾತ ಚಾತ ಧಾತು ಛತ್ರ ವಿಧಾತು ವರದುರ್ದೈವತೆ. ಅಹೇ ಸುಂದರಿ, ಇದರ ತಾತ್ಪರ್ಯವೇನೆಂದರೆ, ಯಾವನಿಂದ ಯಾವುದಕ್ಕೋಸ್ಕರ ಯಾವಾಗ ಯಾವ ಪ್ರಕಾರ ಎಷ್ಟು ಮಾತ್ರ ಯಾವ ಸ್ಥಳದಲ್ಲಿ ಮನುಷ್ಯರಿಗೆ ಏನೇನು ಆಗಬೇಕಾಗಿರುವುದು ಅಷ್ಟು ಮಾತ್ರ ದೈವವಶದಿಂದ ಮನುಷ್ಯರಿಗೆ ಆಗುತ್ತಿರುವುದು. ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸಬೇಕು ಸುಂದರಿ ಕಂಬು ಕಂದರಿ. ಅಹೋ ರಮಣ, ಹಾಗಾದ್ರೆ ಹೇಳುವಿನ ಕೇಳು. ಅದು ಏನು ಚೆನ್ನಾಗಿ ಹೇಳು. ಏ ಸಮಯನೇ ಬಾಲ ಬೇಸರವಾದರೆ ವಾಸವೇನೋ ತಪೆ ವಾಸವೇನೋ ತಪೆ ಪ್ರೇಮೇಶನ ಕಾಣ
ಸುಂದರಿ, ಇಂಥ ಸಮಯದಲ್ಲಿ ನೀನು ಈ ರೀತಿ ಮಾತನಾಡಿದರೆ ನನ್ನ ಗತಿ ಏನು ಕಾಂತ? ಸ್ವಲ್ಪ ಶಾಂತಳಾಗಬೇಕು ಸತಿಗೆ ಸುಂದರಿ. ಪತಿಯೇ ಗತಿ ಎಂದು ಶಾಸ್ತ್ರವು ಸಾರುತ್ತಿರುವು. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದೆ ರಮಣ. ಅಹೇ ನಾರಿ ರತ್ನವೇ, ಆರ್ಯರು ಹೇಳುವುದೇನೆಂದರೆ ಅದೇನು? ಸರ್ವಕಾರ್ಯ ವಸತ್ತರ್ವ ನರಕೋಪ ಪರಿತ್ರಾಗತೆ ಅನ್ನುವ ರೀತಿ ಈ ಊರ್ವಿಯೊಳು ಸರ್ವವು ಕಾಲಾಧೀನವೆಂತಲೂ ತಿಳಿಯಬೇಕು. ಹೆಗ್ಗಳವಾದ ದುಃಖಮಂ ಲೆಕ್ಕದಲ್ಲಿಡುವ ಇರಬೇಕು. ಸುಂದರಿ, ಇದಕ್ಕೊಂದು ನೀತಿ ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಆವಶ್ಯೋಪವಿ ಎನ್ನುವ ಮಹತ್ತರವಾದ ವಾಕ್ಯದಂತೆಯೇ ಅನುಸರಿಸಿ ನಡೆಯಬೇಕು. ಇದರ ವಿಚಾರವನ್ನು ತಿಳಿದಂತವರು ಮಹಾಪ್ರಸಾದವೆಂದು ವಹಿಸುವರು. ಸುಂದರಿ, ಸುಂದರ, ತಪ್ಪು ಇನ್ನಕ್ಕೆ ದಶರಥ ತನಯನಾದ ಶ್ರೀರಾಮಚಂದ್ರನು ತನ್ನ ಚಿಕ್ಕ ತಾಯಿಯ ಮಾತು ಮಹಾಪ್ರಸಾದವೆಂದು ಶಿರಸಾವಹಿಸಿ ಅರಣ್ಯಮಂತೇರಿ ಕಷ್ಟಪಡಲಿಲ್ಲವೇ? ಹೇ ಸುಂದರಿ, ಸುಂದರ, ಇದಕ್ಕೊಂದು ನೀತಿ ಹೇಳುವನು ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಅತ್ತಿರಂ ಜೀವನಂ ಲೋಕೆ ಅತ್ತಿರಂ ಧನ ಯೌವನಂ ಅತ್ತಿರಂ ಪುತ್ರಧಾರಾಬ್ಜ ಧರ್ಮಕೀರ್ತಿ ದ್ವಯಂ ಸ್ಥಿರಂ. ಅಹೇ ಸುಂದರಿ, ಇದರ ತಾತ್ಪರ್ಯವೇನೆಂದರೆ ಅದೇನು ಕಾಂತ? ಸಕ್ಕರೆ ಹಾಲು ಹಾಕಿ ಅಕ್ಕರದಿಂದ ಸಾಕಿದ ಮಕ್ಕಳು, ಎಗ್ಗಳವಾದ ಧನವು, ಮಾನ್ಯವಾದ ಧಾನ್ಯವು, ಶೃಂಗಾರವಾದ ಬಂಗಾರದ ವಸ್ತುಗಳು ತಾನು ಸತ್ತಾಗ ಹತ್ತಿರ ಇರುವುದಿಲ್ಲ, ಬೆನ್ನತ್ತಿ ಬರುವುದಿಲ್ಲ. ಅಹೇ ರಮಣೆ, ರಮಣ, ಆದರೂ ನಿರ್ಮಲವಾದ ಧರ್ಮವು ಸಾರ್ಥಕವಾಗಿ ಪೂರ್ತಿಗೊಂಡು ನಿಲ್ಲುವುದು ಕೇಳೇ ಪಲ್ಲವೇಣೆ. ಆದ ಕಾರಣ ಪರಮ ಪುರುಷ ಕರಿವರದನ ಶರಣ ಸ್ಮರಣೆಯಿಂದ ದೃಢವಾಗಿ ಧ್ಯಾನಿಸಿ ಕೊಡು ದುಃಖವೆಂಬ ಕಡಲನ್ನು ತಡವುಗಡದ ಕಡೆಗಾಣಿಸಬಹುದು ಉಡುರಾಜಮುಖಿ ಎನ್ನ ಪ್ರಾಣನಾಯಕಿ. ಭೀಮಾ, ಹಿಡಂಬರನ್ನು ಒಕ್ಕಿಲಿಸಿದ ಭೀಮಸೇನನೇ, ಈರಸ್ವಾಮಿಯವರು ಧರ್ಮಜನ ಪಾತ್ರ ಮಾಡಿದಂತವರು 201 ರೂಪಾಯಿ ಮಾಡಿರ್ತಾರೆ. ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ ರಮಣ. ಹಣ್ಣನಾಜ್ಞೆ ಎಂದರೆ ನನ್ನ ಗತಿಯನ್ನು ಕಾಂತ? ಹೇಳುವಿನ ಕೇಳು. ನೋಡೆನ್ನ ಮಾನ ದಿನಿಯ ವಾಯೋ ತನಯ ಕಾಂತ ಕೇಡೆಗದು ಚಾತ ಮಾಡಿದ ಪರಿಯ ವಾಯೋ ತನಯ ತ್ರೋಪಾದ ಸಾಧನದೆ ಪೊಟ್ಟೆ ನೋಪೋರೆ ಗಲ್ಲಾಬೆ ಯಾಗೆ ಕಾಂತ ಚೆನ್ನಾಗಿ ಕೇಳು. ದ್ರೌಪದ ಸಾಧನದೆ ಪೊಟ್ಟೆ ನೋಪರೆ ಗಲ್ಲಾಬೆ ಯಾಗೆ
ಅಹೋ ರಮಣ, ದ್ರುಪದ ರಾಜನ ಹೊಟ್ಟೆಯಲ್ಲಿ ಹುಟ್ಟಿ ಅಯ್ಯೋ ನಿಮ್ಮಂತ ಪಟ್ಟರ ರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಎನ್ನ ಮಾನ ನಷ್ಟ ಮಾಡೋದು ಯಾವ ನ್ಯಾಯ? ಹೇಗಾದ್ರೂ ಮಾಡಿ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಈ ದುರ್ಮಾರ್ಗರ ರುಂಡವನ್ನು ಚೆಂಡಾಳ ಬರೆದ ರಮಣ ಸನ್ಮೋಹನ ಮರಣ ಮಠದ ಶಿರೋಮಣಿ ಕಾಂತ. ಪಡವೀಶನಾದ ನಮ್ಮಣ್ಣನಾದ ಧರ್ಮರಾಯನ ಅಪ್ಪಣೆಯಂ ತಪ್ಪದೆಯ ಪಡೆದುಕೊಂಡು ತಡವುಗೊಡದ ಈ ದುರಾತ್ಮರಂ ಕಡಿದು ಒಡಲು ತೆಗೆದು ಪಡವಿಪಾಲ್ ಮಾಡುವೆ. ಯಾವುದಾಳು ಎನ್ನ ಪ್ರಿಯಂ ಕೇಳು. ಏ ಮದಗಜಗಾಮಿನಿ ರಮಣ, ಅಧಮರಾದ ಕೌರವರಂ ಈ ಗದೆಯಿಂದ ಚದಬಡಿದು ಮೆದಗಡುವ ಬೇಕಂದರೆ ಅಣ್ಣನ ಆಜ್ಞೆಯಮ್ಮ ಉರುಳುಗಣ್ಣಿನೊಳಗೆ ಸಣ್ಣಗಾಗಿ ಬಂಡಗಿಟ್ಟರು. ಎನ್ನ ಪಟ್ಟದ ರಾಣಿ ದಿಟ್ಟವಾಗಿ ಎನ್ನ ನುಡಿ ಅಂತ ಕೇಳು. ಚೆನ್ನಾಗಿ ಹೇಳು. ಈ 70 ಮಣ ತೂಕದ ಗದರ್ ದಂಡದಿಂದ ಆ ದುಷ್ಟ ಮನುಜರ ತಲೆ ಚಿಪ್ಪುಗಳನ್ನು ಒಡೆಬಡಿದು ಅಣ್ಣನ ಆಜ್ಞೆಯ ಪಡಿವೆ ಆಳುದಾಳೆಯ ನೆಲೆನಾಮಗೆ ಸಣ್ಣ ಪ್ರಾಣನಾಯಕಿ ಪಾಪಿಯ ಮೂಲಕ ದೇವ, ಪಾಪಿಯ ಕೈವಶ ಲಾಗೆ. ಪಾಪಿಯೇ ಪಾರೆ ಪಾರೆ ಬಂಗ ಗೈವಾ. ಕಾಂತ, ಚೆನ್ನಾಗಿ ಕೇಳು. ಪಾರೆ ಪಾರೆ ಬಂಗ ಗೈವಾ ನಿಮ್ಮಯ ಸತಿಯ ವಾಯೋ ತನಯ. ಅಹೋ ಪ್ರಾಣೇಶ್ವರ, ನಿಮ್ಮ ಒಡೆಯರನ್ನು ನಂಬಬೇಡವೆಂದೋ ಅಯ್ಯೋ ಈ ದುರ್ಮಾರ್ಗನ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಅಹೋ ಕಾಂತ, ನಿಮ್ಮಂತ ಗಂಡುಗಳೇ 5 ಮಂದಿ ಗಂಡರಿದ್ದು ಈ ದುರ್ಮಾರ್ಗನ ಕೈಗೆ ಒಪ್ಪಿಸುವುದು ಯಾವ ನ್ಯಾಯ? ಅಹೋ ಕಾಂತ, ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬಡಿಸಬಾರದೆ ಕಾಂತ ಗುಣವಂತ. ಎನ್ನ ಪಂಜರದೊಳಗಿನ ಪಂಚರತ್ನದಂತೆ ಪ್ರಜ್ವಲಿಸುವ ದ್ರುಪದ ಸಂಜಾತಿಯ ಸತ್ಯದಂ ಬಿತ್ತರಿಸುವನು. ಹೊಳಿರಿಯ ಅಧಮ ಕೌರವರ ವಂಶವಂ ನಿರ್ಮೂಲ ಮಾಡಬೇಕಾಯಿತಂದರೆ ಈಗೋ ಕಿಡಿಗಣ್ಣಿನ ಒಡೆಯನ ನೇತ್ರದಂತ ತಳತಳನೆ ಒಳೆಯುವ ಕೋಲ್ಮಿಂಚಿನಿಂದ ಬಿಡಿದಿರಪ್ಪ. ಈ ಗದೆಯಿಂದ ದಗಿಸಿಬಿಡಿದೆ. ಸ್ವಲ್ಪ ತಾಳು ಆಗ್ರಜನ ಆಜ್ಞೆಯನ್ನು ಶೀಘ್ರದಿಂದ ಪಡೆದುಕೊಂಡು ಹಿಂಬಳಿಯ ಕಣ್ಣುಗಳ ಮುಂದೆ ಈ ಕನ್ನಘಾತಕರಂ ಸೀಳೆ ಓಳ್ ಮಾಡಿ ಥೈಲ್ಯಾಂಡ್ ಕರ್ಣಂ ದೊಡ್ಡ ಮರಿಸಮಪ್ಪ ಇವರು. ಪೂರ್ವಣ ಹೇಳವನ ಕೇಳು. ಈಶಾ ದೇವೇಶನ ಚರಣ ಸೇವಕ ನನ್ನ ಪತಿಯೇ. ಪರೆ ಪರೆ ಬಂಗ ಗೈ
ಅಹೋ ರಮಣ, ನಾನು ಎಷ್ಟು ವಿಧವಿಂದ ಹೇಳಿದರೂ ನಿನಗೆ ಸ್ವಲ್ಪವಾದರೂ ಎನ್ನ ಮೇಲೆ ಅಂತಃಕರಣವೇ ಬಾರದೋಯ್ತೆ. ಅಹೋ ಕಾಂತ, ಹೇ ಧರ್ಮಾರ್ಗನೋ, ಎನ್ನ ಮಾನ ಕಳೆಯುವುದನ್ನು ನೋಡಿ ನನ್ನ ಮನಸ್ಸಿಗೆ ಆನಂದವಾಯ್ತೆ ಕಾಂತ ಗುಣವಂತ. ಎನ್ನ ಮದನ ಮುಂಗೈ ಅರಗಿಳಿಯಾದ ದ್ರೌಪದಿಯೇ ಕೇಳು. ಪ್ರಾಣಪತಿ, ಪರಿಪರಿಯಿಂದ ಭಂಗ ಪಡಿಸುವುದನ್ನು ನೋಡಿ ನಿನ್ನ ಕಣ್ಣುಗಳಿಗೆ ಆನಂದವಾಯಿತಂದು ಅದು ಈತವೇ ಸರಿ. ಈಗೋ ನಿನ್ನ ಮನಕ್ಕೆ ಆನಂದ ಮುಟ್ಟುವೆ ಹಾಗೆ ಇಂಬಳಿರಿಯ ನಿರ್ಭರದಿಂದಿರುವ ದುಷ್ಟನಾದ ದುಶ್ವಾಸನನ್ನು ಕಟ್ಟವಾದ ಯುವ ಮಂಡಲಕ್ಕೆ ಥಟ್ಟನೆಯ ಕೆಡಹಿ ಅವನು ಹೊಟ್ಟೆ ಚೀಳಿ ಮುಟ್ಟಿಕೊಂಡಿರ್ಪ ಅವನ ಗಟ್ಟಿ ಕೊರಳಂಗಳಂ ತೆಗೆದು ಶ್ರೇಷ್ಠವಾದ ನಿನ್ನ ಕಂದರಕ್ಕೆ ವನಮಾಲೆ ಎಂದರಿಸುವೆ. ಸುಂದರಾಂಗಿ ಕಳವಳಿಸುವೆ. ಅವನ ಹೃದಯಂ ಬಗೆದು ರಕ್ತಮಂ ತೆಗೆದು ಏನಿನ್ನ ತಲೆಗೆ ಅಲ್ಲವೇ ಅವನ ಹಲ್ಲುಗಳನ್ನು ಕಿತ್ತಿ ಬಾಚಣಿಕೆಯನ್ನು ಮಾಡಿ ನಿನ್ನ ಶಿರದ ಮುಡಿ ಎಂಬಾತ್ವೆ ಮೋಹನಾಂಗಿ. ಅದುವರೆಗೂ ಚಿಂತೆ ಎಂಬಿಟ್ಟು ಸಂತೋಷದಿಂದ ಚಿತ್ತಳಾಗಿರು ಕಾಂತಿಯ. ಮೂರು ಲೋಕದ ಗಂಡನಿಂದ ಹೆಸರು ಪಡೆದ ಪಾರ್ಥ, ಸುಂದರಿಯೇ, ನೀನಾದರೂ ಎನ್ನ ಸೆರೆಯನ್ನು ಬೆಳೆಸಬಹುದು ರಮಣ. ಅಣ್ಣನ ಆಜ್ಞೆ ಎಂಬ ಕಣ್ಣಿನ ಒಳ ಸಿಲುಕಿರುವಾಗ ಸುಂದರಿಯೇ, ಹಣ್ಣನಾಗ್ನೆ ಅಂದರೆ ನನ್ನ ಗತಿಯೇನು ಕಾಂತ? ಸ್ವಲ್ಪ ಶಾಂತಳಾಗ ಸುಂದರಿಯೇ. ಎಲ್ಲಿವರೆಗೂ ಶಾಂತಳಾಗಬೇಕು ರಮಣ? ಸಮಯ ಬರೋವರೆಗೂ ಶಾಂತಳಾಗಬೇಕು ಸುಂದರಿ. ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಪಲ್ಗೋಣಾನೇ ಬೇಡೇಸೋ ಎನ್ನಾಯ ಸೆರೆಯ ಕಲೆ ಪಾತಾನೆ ಬೇಡೇಸೋ ಎನ್ನಾಯ ಸೆರೆಯ ಜಡೆ ಮೊಡೆ ಪೇಡೆ ದೆಳೆವ ಓಡನ ತೋಳೆಯ ಬೇಡೆ ತೊಯನ್ನಾಯ ಸೆರೆಯ. ಮೂರು ಲೋಕದ ಗಂಡನೆಂದು ಹೆಸರು ಪಡೆದ ಪಾರ್ಥ, ಸುಂದರಿಯೇ, ಹೇ ಧರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿದೆಯಾ ವಲ್ಲಭ? ಸ್ವಲ್ಪ ಶಾಂತಳಾಗು ಸುಂದರಿಯೇ. ಹಡಗಡೆಗೆ ಎನ್ನ ಜಡಮುಡಿಯನ್ನು ಪಡೆದು ಎಳೆದಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದೆ ರಮಣ, ಸನ್ಮೋಹನ ಬಳ. ಸುಂದರಿಯೇ, ಸುಂದರ, ಗಿರಿಯ ಗುಹೆಗಳಲ್ಲಿರುವ ಸಿಂಹದ ಮುಂದೆ ಗಜಭೂತ ಬಿಪ್ಪೆಗೊಳ್ಳುವುದೇ ಕಾಂತ. ಲಕ್ಷಣವಾದ ಗರುಡ ಪಕ್ಷಿಯ ಮುಂದೆ ಸರ್ಪವು ತನ್ನ ದರ್ಪವನ್ನೇರ್ಪಡಿಸಬಲ್ಲಿದೆ. ನಿಬ್ಬರದಿ ಹಬ್ಬರಿಸುವ ಹೆಬ್ಬುಲಿಯ ಮುಂದೆ ಕಿರಿಕುಲದ ಕುರಿಮರಿಯ ಕೊಟ್ಟುಗ್ರದಿಂದ ಸಿಟ್ಟು ಮಾಡಿ ಎನ್ನ ಕೋದಂಡವಂ ಮೂಡಿ ಆ ಹದಮರ ಬಲವಂ ಖಂಡಿಸಿ ದಿಕ್ಕು ದಿಕ್ಕಿಗೆ ವೈರಿಗಳ ಮಣ್ಣಕ್ಕಿಚ ಬರವನ ಕ್ಷಣಕಾಲ ಸೈರಿಸರಮಣೆ ಸೋರಾವರ ಸೋತ ವಿದೇಶ ಸರ್ವೇಶ ಸೋರಾವರ ಸೋತ ವಿಮೇಶ ತೋರಣನ ಸೇರವನ್ನ ತೆರೆಯೋ ಪ್ರಾಣೇಶ
ಅಹೋ ರಮಣ, ಏನ್ ನಾನು ಎಷ್ಟು ವಿಧವೆಂದ ಹೇಳಿದರೂ ನೀನು ಒಂದೇ ಹಠವನ್ನು ಹಿಡಿಯುವುದು ನ್ಯಾಯವಲ್ಲ. ಹೇಗಾದರೂ ಮಾಡಿ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಈ ದುರ್ಮಾರ್ಗರ ರುಂಡವನ್ನು ಚೆಂಡಾಡಬಾರದೆ ರಮಣ, ಸನ್ಮೋಹನ ಬರಣ. ಏ ಕಾಂತೆ, ಸ್ವಲ್ಪ ಶಾಂತಳಾಗು. ಅಣ್ಣನಾದ ಧರ್ಮರಾಜನ ಆಜ್ಞೆಯಂ ಪಡೆದುಕೊಂಡು ಬಳಿರಿಯ ಘಾತಕನಾದ ಕುನ್ನಿ ಕೌರವರಂ ಮುತ್ತಿಕೊಂಡು ಅವರೆಲ್ಲರನ್ನು ಸಂಹರಿಸಿ ಬರುವನು ಕ್ಷಣಕಾಲ ಸೈರಿಸ ರಮಣಿ. ಕೌರವ ಕೌರವ ದುರ್ಯೋಧನ ದುರ್ಯೋಧನ ಕರ್ಕೊಂಬರಪ್ಪ. ಚಿತ್ರಸೇನ ಉಗ್ರಸೇನ ರೆಡಿ ಮಾಡ್ರೋ. ಚಿತ್ರಸೇನ ಉಗ್ರಸೇನ ರೆಡಿ ಆಗಿರ್ಬೇಕು. ಎಲೈ ತಿಂಡಿ ಬಾಕನಾದ ಬಂಡ ಭೀಮನೇ, ನಿನ್ನ ಹೆಂಡತಿಯಾದ ಪಾಂಚಾಲಿಯನ್ನು ಕಿಂಚುತ್ತಾರದಾದರೂ ಕರುಣೆ ಇಲ್ಲದ ಮುಡಿಸಿರಿಯಂ ಸಭಾಂತರದಿ ಪರಿಪರೆಯಿಂದ ಮಾನಾಂಸೂರ ಮಾಡಿಸುವೆ. ಬಳಿರೆ ಏಕಚಕ್ರಪುರದಲ್ಲಿ ಮನೆ ಮನೆಗೆ ತಿಂದು ಉಂಡದ್ದು ಯಾರು ಕಾಣರು? ಒಟ್ಟಿಗೆ ಅನ್ನಮಂ ಕಾಣದ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದ ನೆಲ್ಲು ಒಟ್ಟು ತಿಂದು ಜೀವಿಸಿದ ಎಂಬೇಡಿ. ನಾನೇ ಬಲಢ್ಯನಂದ ಹೇಳಲಕ್ಕೆ ನಾಚಿಕೆ ಇಲ್ಲವೇ ಬಂಡ? ಎಲೈ ಮದಂಧನಾದ ದುರ್ಯೋಧನನೇ, ಎಲೈ ಮೂರ್ಖ ಬಂಡ ಭೀಮನೇ, ಕರ್ತನಾದ ಬ್ರಹ್ಮನು ನಿನ್ನ ಹೊಟ್ಟೆಯನ್ನು ಸರ್ಪದಂತೆ ಮುಂದಿನ ಸಭೆಯಲ್ಲಿ ನಮ್ಮ ಸತಿಮಣಿಗಳನ್ನು ಅಪಮಾನ ಮಾಡಬೇಕೆಂದು ನಿನ್ನ ಹೊಟ್ಟೆಯನ್ನು ಎಷ್ಟು ದಿನದಿಂದ ಒಟ್ಟಿಕೊಂಡಿದ್ದೀರಾ ಈ ಭಟ್ಟನೆ? ದುರ್ಯೋಧನ, ಎಲೈ ಬಂಡ ಭೀಮನೇ, ನೀವು ಪಾತಕರು, ಪರಮ ಘಾತಕರು. ಭೂತಲದೊಳ ಖ್ಯಾತಿಯಿಂದ ತಿಳಿದು ಇಂಥವರಲ್ಲಿ ಪಂದಮಂಬಿಟ್ಟು ಇರಬಾರದೆಂದು ನಾವೆಲ್ಲರೂ ಸಂತೋಷದಿಂದ ಪ್ರಯಾಣ ಮಾಡಿ ಹೋಗಿ ಕಾಣಿಸಿದೆ. ಏಕಚಕ್ರಪುರದೊಳ ವಾಸವನ್ನು ಮಾಡಿರಲು ಆ ಪಟ್ಟಣದ ಸಮೀಪದ ಬೆಟ್ಟದಲ್ಲಿ ಕೆಟ್ಟ ಗುಣದ ಜಗಜ್ಜಟ್ಟಿಯಾದ ವಿಕಾರನಾದ ಬಕಾಸೂರನು ಆ ಪುರದಲ್ಲಿ ತರತರವಾಗಿ ದಿನ ಒಂದಕ್ಕೆ ಮನೆ ಒಂದರಲ್ಲಿ ಒಂದು ಬಂಡಿ ಅನ್ನ, ಒಬ್ಬ ಮನುಷ್ಯ, ಬಂದರವಾದ ಕೋಣೆಗಳು ಕಟ್ಟಳೆಯನ್ನಿಟ್ಟುಕೊಂಡು ಒಟ್ಟಿಗೆ ತಿನ್ನುತ್ತಿರಲು ಅಷ್ಟರೊಳಗೆ ನಾವೇ ಎಲೈ ಮೂರ್ಖ ಬಂಡ ಭೀಮನೇ, ಮನೆ ಒಂದು ಬರಲೆಂದು ನಾನೇ ತಿಳಿದು ಆ ಮನೆಯ ಬ್ರಾಹ್ಮಣನ ಮಗನನ್ನು ಕಳುಹಿಸಿದೆ. ಬಕಾಸೂರನ ಆವಿದಿಗೆ ಜಗಜ್ಜಟ್ಟಿಯಾದ ಗಂಡುಗನ ಕಲಿ ಭೀಮಸೈನನು ನಾನೇ ಹೋಗುವನೆಂದು ಅಭಯಮಂ ಕೊಟ್ಟೆ. ಕೊಂಡಗ ಅನ್ನದ ಬಂಡಿಯ ಮೇಲೆ ಏರಿಕೊಂಡು ದಂಡಿಯಾಗಿ ಉಂಡು ಚಂಡ ಬಕಾಸೂರನೆಂಬ ಅದಮನೆಯನ್ನ ಪ್ರಚಂಡತರ ಬಾಹುಬಲದಿಂದ ಸರ್ರನಿಸಿದೆ. ಏಕಚಕ್ರ ನಗರದ ಹೆಬ್ಬಾಗಿಲ ಮೃದ್ಯೋತ್ಪಲ ರೌದ್ರ ರೂಪ ವೀರ ಪ್ರತಾಪನೆಂಬುದು ಆಹೋ ದುಶೀಲ ವಶ್ಯನಾದ ದುಶಾಸನ,
ಆ ಕೂಳ ಪಾಂಡವರ ದಾಳಿಯ ಮಡಗಿಸ ನಾವು ಹೇಳಿದ ಮಾತು ಕೇಳಿಕೊಂಡು ನಾವು ಕೊಟ್ಟ ಸಂಬಳವನ್ನು ತೆಗೆದುಕೊಂಡು ಇಟ್ಟ ಅನ್ನ ಮುಡು ಸದ್ದು ಮಾಡದೆ ನಮ್ಮ ಆಜ್ಞಾಬದ್ಧರಾಗಿರಬೇಕೆಂದು ಕಟ್ಟಳೆ ಮಾಡಿ ನಮ್ಮ ಸೆರೆಮನೆಯಲ್ಲಿ ಇಟ್ಟು ಬಿಡೋದು ಧೀರನಾದ ಸಹೋದರನೇ, ವೀರಾದಿ ವೀರರೇ. ಕರ್ಣ 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 ಕರ್ಕೊಂಬರಪ್ಪ ಕರ್ಣ ಕರ್ಣ. ಅಹೋ ಸಹಜ ವೈರಿ ವಿಕ್ರಮನಾದ ಭೀಮಸೇನ, ನಿನಗೆ ಅಷ್ಟು ವಿಧವಾದ ಸಿಟ್ಟು ಇದ್ದರೆ ಈಕೋ ಸಿದ್ಧನಾಗಿದ್ದೇನೆ. ಇನ್ನುಳಿಯದ ಎನ್ನಂ ಕೊಂದು ಹಾಕಿ ಸಂತೋಷ ಮಂತಾಳು. ಏನು ಮಾತನಾಡಿದೆ? ಎನ್ನ ಕುತ್ತಿಗೆಯಂ ಕತ್ತರಿಸಿ ಈ ನಿನ್ನ ವೈರಿಗಳಾದ ಕೌರವರಂ ಸಂವರಿಸಿ ಈ ಧಾರಣಿಯೋಳು ವೀರಾದ ವೀರನಾಗಿ ಮೆರೆಯಬಹುದು. ಹಾಗೆ ಮಾಡಬೇಕಾದರೆ ನೋಡು, ಇಲ್ಲವೇ ಈ ಕೌರವರಂ ಕೊಲ್ಲುವುದಕ್ಕೆಷ್ಟು ಮಾತ್ರಕ್ಕೂ ಅಪ್ಪಣೆಯನ್ನು ಕೊಡಲಾರೆನು ಹನುಜ. ಈ ಮಾತು ಸಹಜ. ಓ ನಿರ್ಮಲ ಧರ್ಮ ವಿಗ್ರಹನಾದ ಅಣ್ಣ ಪಡವೀಪತಿ, ಈ ದುಷ್ಟ ಭ್ರಷ್ಟನಾದ ದುಶ್ವಾಸನನ್ನು ಈ ಗದೆಯಿಂದ ಹೊಡೆದು ಕುಟ್ಟಿ ಕುಟ್ಟಿ ತಟ್ಟು ಮಾಡಿ ತಟ್ಟನೆ ಎಷ್ಟು ವಿಧದಿಂದ ಅಪ್ಪಣೆಯನ್ನು ಕೇಳಿದರೆ ನಿಷ್ಠೂರವಾಗಿ ಬೇಳೆ ಸಮಯವಲ್ಲ ಭೀಮಸೇನ, ಅಪ್ಪಣೆಯನ್ನು ಕೊಡುವ ಸಮಯವೇ ಅಲ್ಲ. ಜಗ್ಗನೆ ಬಂದು ಕರವನ್ನು ಮುಗ್ಗಿಸಿ ತಲೆ ತಗ್ಗಿಸಿ ಮುಂದೆ ಬಾಗಿ ಕುತ್ತಿಗೆಯಂ ಕತ್ತರಿಸಂದು ತತ್ತರಗೊಂಡು ಎತ್ತೆತ್ತಲು ನುಡಿಯುವುದಕ್ಕೆ ಧರ್ಮರಾಯನಿಗೆ ಭೀಮಸೇನ, ಮಂದಿರರು ಅಯ್ಯೋ ಅಣ್ಣನನ್ನು ಕೊಲ್ಲುವ ಕನ್ನಘಾತಕರಾದವೆ. ಶಿವ ಶಿವ ನೀತಿ ಮಾತು ಖ್ಯಾತಿ ಇರುವುದೆಂದು ತಿಳಿದು ವಶಿಷ್ಠ ಶಸ್ತ್ರಗಳಲ್ಲಿ ಸ್ವಟ್ಟವಾಗಿ ಶ್ರೇಷ್ಠರು ಅಣ್ಣನಂ ತಂದೆಯ ಸಮಾನವೊಂದು ಅಯ್ಯೋ ಇಂಥ ಅಣ್ಣನಂ ಕೊಂದು ಪಾಪವನ್ನು ಕಟ್ಟಿಕೊಂಡು ಹುಟ್ಟಿ ಸಾರ್ಥಕವೇನು? ಎಷ್ಟು ದಿನ ಬಾಳಬೇಕು? ಪೂರ್ವ ಜನ್ಮದಿ ದುರಾತ್ಮನ ಮಾಡಿದೆ ಈ ಕರ್ಮದೇವನಾಗಿರುವವ ಅನುಜ. ಸೃಷ್ಟಿ ಸನ್ನುತ ನಿಷ್ಠಗರಿ ಇಷ್ಟರು ಸಾಧು ಜನ ಶ್ರೇಷ್ಠರು ಧರ್ಮಗುಣ ಭರಿತರು ಆದ ಕಾರಣ ಧರ್ಮರಾಯನೆಂಬ ಹೆಸರು ಏ ಭೂದೇವಿ ಪ್ರಖ್ಯಾತಿಯಾಯಿತು. ಅನುಜ, ರಾಜಾದಿ ರಾಜನಾದ ಅಣ್ಣ ಈಗೋ ಏನಿಂದ ಪಾದ ಪದ್ಮಗಳಿಗೆ ಚೆನ್ನಾಗಿ ರಾಡಿಸು ಅನುಜ. ಪ್ರಸನ್ನನಾಗಿ ಮುನ್ನಿನೆಯನ್ನಂತೆ ಖಿನ್ನ ಮಾಡಿದೆ. ಬಂಡ ದಿಶ್ವಾಸನನ್ನು ರುಂಡವಂ ಖಂಡಿಸಿ ತುಂಡು ತುಂಡು ಮಾಡಿ ಕಂಡವಂ ತೆಗೆದು ಭೂದಂಡಕ್ಕೆ ದಂಡಿಯಾಗಿ ತಿಟಿಯಂ ಕೊಟ್ಟು ಇಂಡಿಯಂ ಕೊಟ್ಟು ಬಾ ತಮ್ಮನೇ ಎಂದು ಸಮ್ಮತದಿಂದ ಸುಮ್ಮನೆ ಒಂದು ಗಳಿಕೆ ಅಪ್ಪಣೆಯಂ ಕೊಟ್ಟು ಕಳಿಸಬಾರದು ಎನ್ನುವ ಯಮತನಯ. ಹಾಗೆ ಕೊಡುವುದಕ್ಕೆ ಬರುವುದಿಲ್ಲ ಭೀಮಸೇನ. ನಿನ್ನ ಧರ್ಮಗುಣದ ಮಾಯ. ಓಹೋ ತಮ್ಮ ಭೀಮಸೇನ, ಅಪ್ಪಣೆಯಂ ಕೊಡು ಎಂದು ಹಡಿಗಡಿಗೆ ವಂದನೆಯಂ ಮಾಡಿ ಕೇಳುವೆಯಲ್ಲ, ಸಹಜವಾಗಿ ಕೇಳುವನು ಅಣ್ಣ. ಆದರೆ ಈ ಸಮಯದಲ್ಲಿ ಈ ಕೌರವರಂ ಸದೆ ಬಡಿಯುವುದಕ್ಕೆ ನಿಯಮವನ್ನು ಮಾತ್ರ ನಾನು ಕೊಡಲಾರೆನು. ನಮ್ಮ ಸತಿಮಣಿಗಳನ್ನು ಅಪಮಾನ ಮಾಡಿದರೆ ನಿನಗೆ ಸಂತೋಷವಾಗುವುದೇನು? ಏಕೆಂದರೆ ನಾವು ರಾಜಾಜ್ಞೆಯಲ್ಲಿರುವೆವು. ಅಪ್ಪಣೆಯನ್ನು ಕೊಡುವುದಕ್ಕೆ ಬರುವುದಿಲ್ಲ ಭೀಮಸೇನ. ಆ ಕಾಲ ಬರುವವರೆಗೂ ಕಾಲ ಕಳೆಯಬೇಕು ಭೀಮ. ಹರಿಬಲ ನಿರ್ನಾಮ. ಮಾಡಿರ್ತಾರೆ. ಸಹೋದರ, ಈಗಿನ ಸಮಯದಲ್ಲಿ ನೀನು ಮತ್ತು ನಿನ್ನ ತಮ್ಮಂದಿರು ಸತಿಗಳನ್ನು ಕರೆದುಕೊಂಡು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಮಾಡುವುದಕ್ಕೆ ಹೋಗಿರಿ ಕುಂತಿ ಪುತ್ರರೇ ಪಂಚಪಾಂಡವರೇ.
ಕರ್ಣ ಕರ್ಕೊಂಬರಪ್ಪ ಕರ್ಣ ಅನುಜಾತಿಗಳಿರ ಅಹೇ ಪ್ರಿಯ ಸತಿಯಳಾದ ದ್ರೌಪದಿ ರಾಜಾಜ್ಞೆಯಂತೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ. ಆದ ಕಾರಣ ನಾವೆಲ್ಲರೂ ಅರಣ್ಯವಾಸಕ್ಕೆ ಹೋಗೋಣ, ನಡೆಯರೈ ಅನುಜಾತಿಗಳಿರ. ಭಾನುಮತಿ ಥೈಲ್ಯಾಂಡ್ ಶ್ರೀದೇವ್. ಅಹೋ ರವಿನಂದನ, ಅಹೋ ಕೌರವೇಂದ್ರ, ನಾನೊಂದು ಆಲೋಚನೆ ಮಾಡಿರುವನು. ನಿನ್ನ ವೀರ ಪೌರುಷವಂ ತೋರುತ್ತಾ, ಶೌರ್ಯವಂ ಬೀರುತ್ತಾ, ಚಾರುತರ ಕೇಶವನ ಕುತ್ತಿಗೆ ಉಪ್ಪು ತೋರುತ್ತಾ ನಮ್ಮ ಸೇನ ಸಮೇತ ವನಕ್ಕೆ ಹೋಗಬೇಕು ಸೂರ್ಯನಂದನ. ನಮ್ಮ ಸೇನನಾಗಿರಿ ಆಜ್ಞೆ ಮಾಡು, ಚತುರಂಗ ಬಲವನ್ನು ಹಿಡಿಸು ಕಂಡ್ಯ ರಾಜಯ, ತಡ ಮಾಡದೆ ಮಾಡಿ ಈ ಕಾರ್ಯ. ಅಹೋ ಕುರುಕುಲ ಚಕ್ರವರ್ತಿಯಾದ ಕೌರವೇಂದ್ರ, ಸದ್ಗುಣ ಸಾಂದ್ರ. ಅಹೋ ಕರಿಕರ್ಣನೇ, ಆ ದೈತ್ಯವನಕ್ಕೆ ಭೂಷ ಯಾತ್ರ ನೆವದಿಂದ ಹೋಗಿ ಪಾಂಡಪುತ್ರವರಿಗೆ ಯಾವ ವಿಧದಿಂದಲಾದರೂ ಕಷ್ಟಪಡಿಸಿ ನಷ್ಟ ಒಂದುವರಿತ ಮಾಡಬೇಕು. ಋತ ನಾವು ಹೋಗಿ ಬಂದರೆ ಸಾರ್ಥಕವೇನು? ಇದಕ್ಕೆ ಏನು ಉಪಾಯ ಮಾಡುವ ರಾಜ? ನಿನ್ನ ಮನಸ್ಸಿನ ತಾತ್ಪರ್ಯವನ್ನ ಹೇಳು. ರಾಜ ರವಿಕೋಟ ತೇಜ. ಅಹೋ ರವಿನಂದನ, ಅಹೋ ರಾಜ, ನಾನೊಂದು ಕಂಪಲಿಪುರ ಮಂದಿರನಾದ ನೀಲಕಂಠನು ಪಾಂಡವರು ದಯವಿಟ್ಟು ರಕ್ಷಿಸವನಂತೆ ನೋಡಬಾರದಕ್ಕೆ ಇವತ್ತಿನ ದಿನ ಘೋಷಯಾತ್ರೆ ದಾವ ಬಗೆಯಿಂದಲಾದರೂ ಪಾಂಡವರನ್ನು ಮೋಸಪಡಿಸ ಬರಬೇಕು. ಅಹೋ ರವಿನಂದನ ರಾಜ, ಜಾಗ್ರತೆಯಿಂದ ನಮ್ಮ ಸೇನನಾಗ್ರಿ ಆಜ್ಞೆ ಮಾಡು, ಚತುರಂಗ ಬರಮರಿಸ ಕಂಡ್ಯ ರಾಧೆಯ, ತಡ ಮಾಡದೆ ಮಾಡಿ ಈ ಕಾರ್ಯ. ಓ ರಾಜ, ನಿನ್ನ ಅಹೋ ಉದ್ದಂಡ ರಾಯರ ಗಂಡ ನೆನೆಸಿದ ಕುರುಕುಲ ಭೂಪ ಸತಕೀರ್ತಿ ಪ್ರತಾಪ. ಅಹೋ ಕಲಿಕರ್ಣನೇ, ಆ ಸಸಿಮುಖಿಗಳಾದ ಪಾಂಚಾಲಿನ ಜಾಗ್ರತೆಯಿಂದ ಬಿಡದು ನಮ್ಮ ಅರಮನೆಯ ದಾಸರೊಳಗೆ ನಿಲ್ಲಿಸುವೆ. ಇದಕ್ಕೆ ಪ್ರತಿ ಉತ್ತರನೆ ಆಡಿದರೆ ಹಸ್ತದೋಳ ಮೆರೆಯುವ ಖಡ್ಗದಿಂದ ಕುತಿಯಮ್ಮ ಕತ್ತರಿಸಿ ಹಸ್ತಿನವತಿಯ ಮಹಾದ್ವಾರಕ್ಕೆ ಕಟ್ಟಿಸುವೆ. ಆ ಮದಂಧರಾದ ಭೀಮ ಅರ್ಜುನರು ಏನಾದರೂ ಉಲಕ್ಕೆ ಕದನಕ್ಕೆ ಬಂದರೆ ಅವರನ್ನು ಸೆದೆ ಬಡಿಗಿವೆ. ನಿನ್ನ ಅಪ್ಪಣೆ ಪ್ರಕಾರ ಪಾಂಡವರನ್ನ ಬಿಡದ ತರಿಸಿರುವನು ರಾಜ ಮಾರ್ತಾಂಡ ತೇಜ. ಚಿತ್ರಸೇನ ಉಗ್ರಸೇನ ಆಗಿರ್ಬೇಕು. ಚಿತ್ರಸೇನ ಉಗ್ರಸೇನ ಉಗ್ಗಿ ಮರಣ್ಣ ಇವರು ಕೌರವನ ಪಾತ್ರ ಮಾಡ. ಐಶ್ವರ್ಯ ಮಸ್ತು ಮೇಲೆ ಕೇಳ ನನ್ನ ಹೃದಯದ ಹೊರಗಿದೆ. ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನೇತಕ್ಕೆ ಬೇಕು ಸುಂದರಿ. ನಾನು ನಿನ್ನ ಸತಿ ಅಲ್ಲವೇ? ಇಲ್ಲ ಅಂದವರು ಯಾರು ಸುಂದರಿ? ಮತ್ತೆ ನಿನ್ನ ಪಯಣದ ಸಂಗತಿ ನನಗಲ್ಲದ ಮತ್ತಿನ್ಯಾರಿಗೆ ಬೇಕಾಗಿರುವುದು? ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರ? ಏನು ತಿಳಿಸುವುದಿಲ್ಲ? ತಿಳಿಸಿದ ಕಾರ್ಯ ತಿಳಿಸಿದರೆ ಹೋಗುವ ಕಾರ್ಯ ಜಯವಾಗುವುದಿಲ್ಲ ಸುಂದರ. ಯಾರು ಹೇಳಿದರ ಕಾಂತ? ನನ್ನ ಗುರುಗಳು ಹೇಳಿದ್ರು ಸುಂದರಿ. ಯಾರು ನಿನ್ನ ಗುರುಗಳು? ಅದೆಲ್ಲ ನಿನ್ನ ಹೇತಕ್ಕೆ ಬೇಕು ಸುಂದರಿ? ತಿಳಿದುಕೊಳ್ಳಬೇಕೆಂದ ಆಸೆ ಆಗಿರುವುದು. ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರ? ಪ್ರಾಣೇಶ್ವರ, ಪ್ರಾಣೇಶ್ವರಿ ಹೇಳಲೇ? ಅದೇನು ವಿಸ್ತಾರವಾಗಿ ಹೇಳು ಕಾಂತ. ಸುಬಣ್ಣ ಸ್ವಾಮಿ ಅವರು ಅರ್ಜೆಂಟ್ ಬರಬೇಕು. ಸುಬಣ್ಣ ಸ್ವಾಮಿ ಹೇಳುವಿನ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಭೂಲೋಕದ ಮಹಾವೀರ, ಭಾರತದ ಧೀರ, ಸುಂದರ ಪ್ರಿಯಕರ, ತಿಳಿಸು ಪಯಣದ ವಿವರ. ಲಲ 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 ಲಲ.
ಕಾಂತ ಯಾರೊಳು ನಿನ್ನಯ ಬಂತ ತಿಳಿಸೋ ಎನಗೆ ಪ್ರಿಯ ಕಾಂತ ನಿನ್ನಯ ಪ್ರಿಯ ರಾಣಿಯ ಸಂಶಯ ಪರಿಹರಿಸಯ ಎನ್ನಯ ಬಾಳಿನ ಇನಿಯ ಲಲ 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 ಲಲ. ಪ್ರಾಣೇಶ್ವರ ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ನಿನ್ನ ಸತಿಯರಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಹೇ ಸುಂದರಿ, ತಾವ ಪುರುಷನೇ ಆಗಲಿ ತಾನು ಹೋಗುವ ಪಯಣವನ್ನು ತನ್ನ ಸತಿಯ ಮುಂದೆ ತಿಳಿಸಬಾರದೆಂದು ಲೋಕದ ಗಾದೆ ಇರೋದು ಗಾದೆ ಕಾರಣ ನಮ್ಮ ದೊಡ್ಡ ಮರಸಮ್ಮಪ್ಪ ಇವರು ಸುಮಕ್ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ನರಸಮ್ಮಣ್ಣನವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ಪಯಣದ ಸಂಗತಿಯನ್ನು ತಿಳಿಸುವುದಿಲ್ಲವೆಂದೇ ಹೇಳುತ್ತಿರುವೆಯಾ? ಹೌದು ಸುಂದರಿ. ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ನಾನು ನಿನ್ನ ಕೈ ಹಿಡಿದಿರುವ ಸಹ ಧರ್ಮಿಣಿ ಅಲ್ಲವೇ? ಇಲ್ಲ ಅಂದವರು ಯಾರು ಸುಂದರಿ? ಆದ್ದರಿಂದ ತಿಳಿಸಬೇಕಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸಲ್ಲ ಸುಂದರಿ? ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಯಾತಕ್ಕೆಂದು ಕೇಳುತ್ತಿರುವೆಯಾ? ಹೌದು ಸುಂದರಿ. ಹೇಳಲೆ, ಅದೇನು ಚೆನ್ನಾಗಿ ಹೇಳು. ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದ ಸಮಭಾಗಿನಿ ಧರ್ಮಿಣಿ ಸುಖ ದುಃಖದ ಸಮಭಾಗಿನಿ ನಿನ್ನಯ ಪಯಣವನು ಎನ್ನಗೆ ನೀ ತಿಳಿಸಿದ್ದು ತಿಳಿಸು ಎಂದು ಬೇಡುವೆ. ಲಲ 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 ಲಲ. ಕಾಂತ, ಕಾಂತೆ, ನಿನ್ನ ದೇಹಕ್ಕೆ ಅರ್ಧ ಬಾಧ್ಯಳು ನಾನಲ್ಲವೇ? ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ನಿನ್ನ ಕಷ್ಟ ಸುಖದಲ್ಲಿ ಸಮಭಾಗಿಯಾಗೋದು ಎನ್ನ ಕರ್ತವ್ಯವಲ್ಲವೇ? ಹೌದು ಸುಂದರಿ. ಅಂದ ಬಳಿಕ ನಿನ್ನ ಸಂಗತಿಯನ್ನು ತಿಳಿಸದೆ ಹೋಗುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ನಿನ್ನ ಹಠವನ್ನು ಬಿಟ್ಟು ನೀನು ಹೋಗುವ ಸಂಗತಿಯನ್ನು ಎನ್ನ ಮುಂದೆ ತಿಳಿಸು ಪ್ರಿಯ. ನೀನು ಹೋಗುವ ವಿಷಯ. ಹೇ ರಮಣಿ, ನಾನು ಹೋಗುವ ಪಯಣಕ್ಕೆ ಅಡ್ಡಗಟ್ಟಿ ಎನ್ನ ರೊಚ್ಚಿಗೆ ಎಬಸಬೇಡ. ಪತಿಯ ಹೋಗುವ ಪಯಣವನ್ನು ಸ್ತ್ರೀಯಳು ಕೇಳುವುದು ಪದ್ಧತಿ ಅಲ್ಲ. ನೀನು ಎಷ್ಟು ಬೇಡಿಕೊಂಡರು ನಿನ್ನ ಮುಂದೆ ತಿಳಿಸಿದ್ರು. ಹೌದು ಸುಂದರಿ. ಕಾಂತೆ, ಇನ್ನು ಹೇಳುವುದಿಲ್ಲವೇ? ಹೇಳುವುದಿಲ್ಲ ಸುಂದರಿ. ಯಾಕೆ ಕೇಳುವುದಿಲ್ಲ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳದೆ ಹೋಗುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ನಿನಗೆ ಹಿತವಾಗಲಾರದು, ಜಯವಾಗಲಾರದು. ಅದಕ್ಕಾಗಿ ಪ್ರಾಣೇಶ್ವರ, ಹೇಳ್ದ ಪ್ರಿಯ, ಪ್ರಿಯೆ, ಹೇಳಲೆ. ಅದೇನು ಚೆನ್ನಾಗಿ ಹೇಳು. ಹಾಲು ಹಣ್ಣು
ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ ಬಾಳೆ ಬಾರ ಬಾರನೆ ಬಾರ ಬಾರ ಬಾಳಿನ ರಾಜ ನನ್ನ ಮನಸ್ಸಿನ ತೇಜ ಬಾರ ಬಾಳಿನ ರಾಜ ನನ್ನ ಬಣ್ಣದ ತೇಜ ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು